ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ನಡುವಿನ ಸಮರ ಮತ್ತೆ ಆರಂಭವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಮಾತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಟ್ ಕೊಟ್ಟಿದ್ದಾರೆ. ಕೆಲವು ಜನ ಭಯದ ಮಾತಿನಿಂದ ಏನೇನೋ ಹೇಳ್ತಾರೆ, ಕೆಲವರು ಭಯದಲ್ಲಿ ಏನೇನೋ ಹೇಳ್ತಾರೆ. ಇದು ಪ್ರಜಾಪ್ರಭುತ್ವ, ಇದರಲ್ಲಿ ಎಷ್ಟು ದಿನ ಹೆದರಿ ಇರೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈವರೆಗೂ ಸ್ವಾಭಿಮಾನ ಇದೆ, ಸ್ವಾಭಿಮಾನವನ್ನು ಬಿಟ್ಟು ಯಾರೊಬ್ಬರೂ ಇರಬಾರ್ದು. ನನಗೆ ಸ್ವಾಭಿಮಾನ ಇದೆ, ಯಾರೊಬ್ಬರೂ ಕೂಡ ಸ್ವಾಭಿಮಾನ ಬಿಟ್ಟು ಇರಬಾರ್ದು, ಯಾರಿಗೂ ಹೆದರುವಂತಹ ಜರೂರತ್ತು ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸಮರ ಮತ್ತೆ ಶುರುವಾಗಿದೆ. ಮಾತಿನಿಂದ ನೀನು ನೋಡ್ಕೋತೀನಿ, ನೀನು ಮಾಡ್ತೀನಿ, ನೀನು ಅದನ್ನು ಮಾಡ್ತೀನಿ, ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದಿನ ಅಂತ ಹೇಳಿಕೊಂಡು ಕೂಡಕ್ಕೆ ಸಾಧ್ಯ ಇದೆ. ಇರಬೇಕು ಸ್ವಾಭಿಮಾನ. ಹುಟ್ಟಿದ ಮನುಷ್ಯ ಒಂದು ಸಾಯಲೇಬೇಕು, ಆದರೆ ಸ್ವಾಭಿಮಾನ ಮಾತ್ರ ಇರಬಾರ್ದು. ಅದು ಮನುಷ್ಯತ್ವ ಅಲ್ಲ, ಸ್ವಾಭಿಮಾನದಿಂದ ಬರಬೇಕು. ಅದಕ್ಕೆ ಅಲ್ಲ ನಾವು ಮನುಷ್ಯರಾಗಿ ಹುಟ್ಟಿದ್ದು. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಯಾರಿಗೂ ಹೆದರೋದು ಸಿಗೋದಿಲ್ಲ. ನಮ್ಮ ಅನ್ನ, ನಮ್ಮ ಬೆನ್ನಿಗೆ ಎರಡು ರೊಟ್ಟಿಯನ್ನು ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊರತು ಬೇರೆಯವರು ನಮ್ಮ ಮನೆ ನಡೆಸೋದಿಲ್ಲ, ಬೇರೆಯವರೇನೋ ನಮಗೆ ಕೈ ತುತ್ತು ಮಾಡಿ ಹಾಕೋದಿಲ್ಲ. ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಡೋದು ಬೇಡ. ಇವತ್ತು ಸೋತಿದ್ದೀವಿ ಅಂತ ಹೇಳಿ ಅವಲೋಕನ ಮಾಡ್ಕೊಳ್ಳೋಣ, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಆದರೆ ನೀನು ನನಗೆ ಬೆನ್ನಿಗೆ ಚೂರಿ ಹಾಕಿದಿ, ನೀನು ನನ್ನ ಕೆಲಸ ಮಾಡಲ್ಲ, ನೀವು ನನಗೆ ಮೋಸ ಮಾಡಿದ್ದೀರಿ, ಅದು ಬೇಕಾಗಿಲ್ಲ. ನನಗೆ ಕೆಲಸ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರುವಂಥ ಅಣ್ಣ ಬಂದರು, ಕೆಲಸ ಮಾಡಿದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರುವಂಥ ಅಣ್ಣ ಬಂದರು. ನನ್ನ ಮಗನಿಗೆ ಅದನ್ನೇ ಹೇಳಿದ್ದೀನಿ, ಯಾರು ನಿನಗೆ ಸಹಾಯ ಮಾಡಿದಾರೋ ಅವರು ನಿನಗೆ ಕಣ್ಣಿ ಕಾಣುವಂಥದ್ದು, ಯಾರು ಮಾಡಲ್ಲೋ ಅವರು ಕೂಡ ನಿನಗೆ ದೇವರು. ಯಾಕಂತಂದ್ರೆ ಈಗ ಆಗಬಹುದಲ್ಲ ಅಂತ ಮುಂದಿನ ದಿನದಲ್ಲಿ ನೀನು ಎಚ್ಚರಿಕೆಯಿಂದ ಇರಲಿಕ್ಕೆ ನಿನಗೆ ಅವರು ಸಹಾಯ ಮಾಡಿದ್ದಾರೆ. ವಯಸ್ಸಿನಿಂದ ಮಾತಿನಿಂದ ನೀನು ನೋಡ್ಕೋತೀನಿ, ನೀನು ಮಾಡ್ತೀನಿ, ನೀನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಪ್ರಜಾಪ್ರಭುತ್ವ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದಿನ ಅಂತ ಹೇಳಿಕೊಂಡು ಕೂಡಕ್ಕೆ ಸಾಧ್ಯ ಇದೆ.